ಕೋಳಿಗೆ ಕೋಪ ಬಂದಿದೆ. ಹತ್ತು ಗಂಟೆ ಆಯ್ತು ಜೈ. ಸೋ ವಾಟ್ ಡ್ಯಾಡ್, ನನಗೆ ವರ್ಕ್ ಇದೆ. ನಿಮಗೆ ನಿದ್ರೆ ಬಂದ್ರೆ ಹೋಗಿ ಮಲ್ಗಿ. ಗಂಗಾ ಇನ್ನೂ ಮನೆಗ್ ಬಂದಿಲ್ಲಪ್ಪ. ಬರ್ದಿದ್ರೆ ನಾನೇನ್ ಮಾಡ್ಬೇಕು? ನೀನ್ ಹೋಗಿ ಕರ್ಕೊಂಬಂದ್ರೇನೆ ಬರ್ತೀನಿ ಅಂದ್ಲಂತಲ್ಲ. ನಾನು ಹೋಗಲ್ಲ, ಕರ್ಕೊಂಡ್ ಬರಲ್ಲ. ಅವಳು ಇಲ್ದೇ ಇದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಇದೇನಪ್ಪ, ಹೆಣ್ಮಗುನ ಹಾಗ್ ಬಿಟ್ ಬರ್ಬಾರ್ದು. ಏನಾದ್ರೂ ನಡೆದ್ರೆ ಯಾರ್ ಜವಾಬ್ದಾರಿ ಹೇಳು? ನನ್ ಜವಾಬ್ದಾರಿ ಅಲ್ಲ ಚಿಕ್ಕಮ್ಮ. ಅವಳಿಗೇನಾದ್ರೂ ಆದ್ರೆ ನನಗೇನಾಗ್ಬೇಕು? ಇಂಥ ಟೈಮಲ್ಲಿ ಹಠ ಏನೋ? ಹಠ ಅವಳಿಗಿರ್ಬಹುದು, ಜೈಗಿರ್ಬಾರ್ದ ಅಣ್ಣ. ಕೆಲಸದವಳ ಮಗಳಿಗೆ ಅಷ್ಟೊಂದ್ ಪೊಗ್ರಿರ್ಬೇಕಾದ್ರೆ ಅವಳಂತವಳನ್ನ ನಮ್ಮ ಮನೇಲಿ ಇಟ್ಕೊಂಡು ನನ್ ಸೋದ್ರಳಿಯ ನೋಡ್ಕೋತಿದ್ದಾನೆ. ಇವನಿಗೆ ಎಷ್ಟು ಪೊಗ್ರಿರ್ಬೇಡ? ಮೊದ್ಲಿಂದ ಏನೋ ಬಂಗ್ಲೆನಲ್ಲಿ ಹುಟ್ಟು ಬೆಳೆದ ಹಾಗೆ ಕಾರಲ್ಲಿ ತಿರ್ಗೋತರ ನಮ್ ಜೈಯೇ ಹೋಗಿ ಕರ್ಕೊಂಡ್ ಬರ್ಬೇಕೇನೋ? ಯಾಕೆ ಆಟೋದಲ್ಲೂ ಸಿಟಿ ಬಸ್ಸಲ್ಲೂ ಬರ್ಬೋದಲ್ಲ, ಅಷ್ಟು ಕೊಬ್ಬಿ ಯಾಕೆ ಬಾಬಾ? ಜೈ, ಕೊನೆ ಸಲ ಕೇಳ್ತಾ ಇದೀನಿ, ಹೋಗಿ ಸೊಸೆನ್ ಕರ್ಕೊಂಡ್ ಬರ್ತೀಯಾ ಇಲ್ವಾ? ನೀವ್ ಎಷ್ಟ್ ಸಲ ಕೇಳಿದ್ರು ನನ್ನ ಆನ್ಸರ್ ಒಂದೇ ಡ್ಯಾಡ್, ನಾನು ಹೋಗಲ್ಲ. ನಾವೇ ಹೋಗಿ ಕರ್ಕೊಂಡ್ ಬರೋಣ ಬನ್ನಿ. ಬಾ ನಾಣಿ. ನಿಂತ್ಕೋ ಕಲ್ಪನಾ, ಆಗ್ಲೇ ಹೇಳಿದ್ದು ನೆನ್ಪಿಲ್ವಾ? ಗಂಗನ್ನ ನೀವ್ಯಾರು ಕರ್ಕೊಂಡ್ ಬರ್ಬಾರ್ದು. ನಮ್ಮ ಅಜ್ಜಿ ಇವತ್ತು ಸ್ಟ್ರಾಂಗ್ ಆಗೇ ಇದ್ದಾಳೆ. ಗಂಗಾ ಕತೆ ಇವತ್ತು ಮುಗಿಯೋದು ಖಂಡಿತ. ಗಂಗಾ ಕುತ್ತಿಗೆಗೆ ತಾಳಿ ಕಟ್ಟಿದ್ ಇವನು, ಜೊತೆಲಿ ಸಂಸಾರ ಮಾಡ್ಬೇಕಾಗಿರೋ ನೀವ್ನು. ಗಂಡನ್ ಜವಾಬ್ದಾರಿ ಇರ್ಬೇಕಾಗಿರೋದು ಇವನ್ಗೆ ಬೇಡ ಅಂದ್ಮೇಲೆ ನಮ್ಗ್ಯಾಕೆ? ಅವನ್ ಹೆಂಡ್ತಿ ಅವನ್ ಇಷ್ಟ. ಕರ್ಕೊಂಡ್ ಬರ್ತಾನೋ ಇಲ್ಲ ಹಾಗೆ ಬಿಡ್ತಾನೋ ಅವನ್ ಯೋಚನೆಗೆ ಬಿಟ್ಬಿಡಿ. ಮಧ್ಯದಲ್ಲಿ ನೀವ್ಯಾರು ತಲೆ ಹಾಕ್ಬೇಡಿ. ಗಂಗಾ ಕ್ಷೇಮವಾಗಿ ಮನೆಗ್ ಬಂದ್ರೆ ಸರಿ. ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ಇವನೇ ಜವಾಬ್ದಾರಿ ಆಗ್ತಾನೆ. ಜವಾಬ್ದಾರಿ ಇಲ್ದೇ ಇರೋನು, ಕರ್ತವ್ಯ ಮಾಡದೇ ಇರೋನು ಯಾವತ್ತೂ ಗಂಡ ಆಗಲ್ಲ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಈ ಸೂರ್ಯವಂಶದಲ್ಲಿ ಇಲ್ಲಿವರೆಗೂ ಹೆಣ್ಮಕ್ಳಿಗೆ ಯಾರು ಕಷ್ಟ ಕೊಟ್ಟಿಲ್ಲ. ಆ ಪಾಪನ ನೀನ್ ಮೂಟೆ ಕಟ್ಕೋಬೇಕು ಅಂತಿದ್ರೆ ನೀನ್ ಇಷ್ಟ ಬಂದಾಗ ಮಾಡೋ. ನಿರ್ಧಾರ ನಿನ್ಗೆ ಬಿಟ್ಟಿದ್ದೀನಿ. ಎಲ್ಲ ಹೋಗಿ. ಏ ನಾಣಿ ಸರ್, ನೀನ್ ಇನ್ನೂ ಇಲ್ಲೇ ಇದೆಯಾ? ಮನೆಗೆ ಹೋಗಿಲ್ವಾ? ಫಸ್ಟ್ ಮನೆಗೆ ಹೋಗು. ನಿನ್ ಮೀನಾಕ್ಷಿ ಕಾಯ್ತಿರ್ತಾಳೆ. ಮತ್ತೆ ಬೇಗ ಬರ್ಬೇಕಲ್ಲ, ಹೋಗು. ಗಂಗಾ ಮೇಡಮ್ ಈ ಮನೆಗೆ ಬರ್ದಿದ್ರೆ ನಾನು ಮನೆಗೆ ಬರ್ಬಾರ್ದಂತ ಹೇಳಿದಾಳೆ ಸರ್ ನನ್ನ ಮೀನಾಕ್ಷಿ. ಯಾಕಯ್ಯ ನಿಮ್ಗೆಲ್ಲ ಅವಳ ಮೇಲೆ ಅಷ್ಟು ಪ್ರೀತಿ? ನಿಮ್ಗಿಲ್ವಾ ಸರ್? ನಿಮ್ ಕ್ಯಾರೆಕ್ಟರ್ ಇದಲ್ಲ ಸರ್, ನೀವು ನಟಿಸ್ತಾ ಇದ್ದೀರಾ. ಶಟಪ್ ನಾಣಿ. ಇಷ್ಟು ದಿನ ನಟಿಸಿದ್ದು ಅವಳು, ನಾನಲ್ಲ. ನೀನ್ ಮನೆಗೆ ಹೋದ್ರೆ ಹೋಗು, ಇಲ್ಲ ಅಂದ್ರೆ ಇಲ್ಲ ಬಿದ್ದಿರು. ನನಗೆ ನಿದ್ರೆ ಬರ್ತಿದೆ, ನಾನು ಹೋಗಿ ಮಲ್ಕೋತೀನಿ. ಸರ್, ಇವ್ರು ಬರಲ್ಲ ಅನ್ಸುತ್ತೆ. ಇವ್ರನ್ನ ನೋಡಿದ್ರೆ ನನ್ಗೇನಾದ್ರೂ ಮಾಡ್ಬಿಡ್ತಾರೆ ಅನ್ಸುತ್ತೆ. ಓಡ್ ಹೋಗ್ದಿದ್ರೆ ನಿಜವಾಗ್ಲೂ ಫ್ರೈ ಆಗ್ಬಿಡ್ತೀನಿ.
ಏಯ್ ಏನು ಮೈ ಮುಡ್ತೀರಾ? ನೋಡಿ, ಹೊಡ್ದೆ ಅಂದ್ರೆ ಒಬ್ಬೊಬ್ರಿಗೂ ಮೂಳೆ ಮುರಿದು ಹೋಗ್ಬೇಕು. ಹಾ, ಏಯ್ ಏನೋ ಕೋಳಿ ಜಾಸ್ತಿ ಸೌಂಡ್ ಮಾಡ್ತಿದೆ. ಮೊದ್ಲು ಕುತ್ಕೆ ಮುರಿಯೋಣ ಮಾವ. ಏಯ್! ಸದ್ದೇ ಮಾಡ್ದೆ ಸೈಲೆಂಟ್ ಆಗುತ್ತೆ. ಬೇಡ ಬೇಡ ಬೇಡ. ಇಲ್ಲಿಂದ ಮನೆಗೆ ನಡ್ಕೊಂಡು ಬಾ. ಅವನ್ ಹೆಂಡತಿ ಅವನ್ ಇಷ್ಟ, ಕರ್ಕೊಂಡ್ ಬರ್ತಾನೋ ಇಲ್ಲ ಹಾಗೆ ಬಿಡ್ತಾನೋ ಅವನ್ ಯೋಚನೆಗೆ ಬಿಟ್ಬಿಡಿ. ಮಧ್ಯದಲ್ಲಿ ನೀವ್ಯಾರೂ ತಲೆ ಹಾಕ್ಬೇಡಿ. ಗಂಗಾ ಕ್ಷೇಮವಾಗಿ ಮನೆಗ್ ಬಂದ್ರೆ ಸರಿ. ಅವಳಿಗೇನಾದ್ರೂ ಆದ್ರೆ ಅದಕ್ಕೆ ಇವನೇ ಜವಾಬ್ದಾರಿ ಆಗ್ತಾನೆ. ಅಜ್ಜಿ ಹೇಳಿದ್ಕಾದ್ರೂ ಹೋಗಿ ಆ ಗಂಗನ್ ಕರ್ಕೊಂಡ್ಬರ್ಬೇಕು. ಸರ್, ಮೇಡಮ್ನ ಕರ್ಕೊಂಡು ಬರಕ್ಕ ಸರ್? ನನಗೆ ಗೊತ್ತು ಸರ್, ನೀವು ತುಂಬಾ ಒಳ್ಳೆಯವರು ಸರ್. ಬೇಗ ಕರ್ಕೊಂಡು ಬನ್ನಿ ಸರ್. ಸರ್, ಸಾರು ಮೇಡಮ್ನ ಕರ್ಕೊಂಡು ಬರಕ್ ಹೋದ್ರು. ಅಜ್ಜಿ, ಮೇಡಮ್ನ ಕರ್ಕೊಂಡು ಬರಕ್ಕೆ ಸಾರು ಹೊರಟಿದ್ದಾರೆ. ನೀವ್ ಹೇಳಿದಕ್ಕೆ ಜೈ ಹೋಗಿರೋದು ಅಜ್ಜಿ. ಹೌದು ಅಜ್ಜಿ, ಜೈ ನಿಮ್ ಮಾತಿಗೆ ಇಲ್ಲ ಅನ್ನಲ್ಲ. ನೀವಂದ್ರೆ ಜೈಗೆ ಅಷ್ಟು ಗೌರವ. ಇದು ನನ್ ಮಾತಿನ ಮೇಲಿರೋ ಗೌರವ ಅಲ್ಲ, ಅವನ್ಗೆ ಅವನ್ ಹೆಂಡತಿ ಮೇಲಿರೋ ಜವಾಬ್ದಾರಿ. ತಾಳಿ ಕಟ್ಟಿರೋ ಸಂಬಂಧ ಎಲ್ಲಿ ಹೋಗುತ್ತೆ? ಆ ಮಾಂಗಲ್ಯನೇ ಅವನ್ನ ನಡೆಸುತ್ತೆ. ಹಸ್ಬೆಂಡು, ನೆನ್ಪಿಟ್ಕೊಳ್ಳಿ, ನೀವು ಬಂದು ಕರ್ಕೊಂಡು ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ. ಒಂದು ಹೆಜ್ಜೆ ಕೂಡ ಮುಂದಿಡಲ್ಲ. ನಾನು ಬರೋ ತನಕ ಇಲ್ಲೇ ಇರ್ತೀನಿ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಲು. ಈಗ ಅದೆಲ್ಲೋ ಹೋದ್ಲು? ಬುದ್ಧಿವಂತೆ, ಯಾವುದೋ ಆಟೋ ಹಿಡ್ಕೊಂಡು ಮನೆಗೆ ಹೋಗಿರ್ತಾಳೆ. ನಾನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ. ಡ್ರಿಂಕ್ಸ್ ಬಾಟಲ್ಸ್ ಇದೆಯಲ್ಲ, ಗಂಗನ್ ಗೆಜ್ಜೆ
ಅಂದ್ರೆ Shit. ಆಗ್ಲೇ ನಂಗೆ ಬಿದ್ದ ಕನ್ಸು ನಿಜನಾ? ನಿತ್ಯ ನಿತ್ಯ ಶೋ ಹಾ ಏನಮ್ಮ ಮತ್ತೆ ನೀನೇ ಶೋ ಮಾಡ್ದಿಯಲ್ಲ? ಮತ್ತೆ ಗಂಗಾ ಅಂದ್ರೆ ಏನ್ ಅನ್ಕೊಂಡ್ರಿ? ಆಟ ಯಾವ್ದಾದ್ರೂ ನನ್ಗೆ ಸೋಲಿಲ್ಲ. ಹಾ ತೆಗಿರಿ 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 ದುಡ್ಡು ತೆಗಿರಿ. ಹಾ ತೆಗಿರಿ ತೆಗಿರಿ ದುಡ್ಡು ತೆಗಿರಿ. ಕಾಸು ಕೊಡ. ಹಾ ಅದು ಹಾ ಹಾ. ಏಯ್ ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನಿಂಗೇನಾಯ್ತು ಅಂತ ನಾನು ಟೆನ್ಷನ್ ಮಾಡ್ಕೊಂಡ್ರೆ ನೀನ್ ಇಲ್ಲಿ ಹಾಯಾಗಿ ಕೂತ್ಕೊಂಡು ಇವ್ರ ಜೊತೆ ಇಸ್ಪೀಟ್ ಆಡ್ತಿದ್ಯಾ? ಬಂದ್ರಾ? ಯಾರಮ್ಮ? ಓ ನಮ್ ಬಾವನವ್ರಾ? ಏಯ್ ಎದ್ದೇಳ್ರೋ. ಬನ್ನಿ ಬನ್ನಿ ಬಾವ ಬನ್ನಿ. ಏಯ್ ನಾನ್ ನಿಮಗ್ ಭಾವನಾ? ನೀ ನಮ್ ಎಲ್ಲರಿಗೂ ಬಾವನವ್ರೆ. ಬನ್ನಿ ಬಾವನವ್ರೆ ಬನ್ನಿ. ಏಯ್ ಚೀಚಿ ಕೈ ಬಿಡ. ಏನ್ ಬಾವನವ್ರೆ, ನಮ್ ತಂಗಿಯಮ್ಮನ ಒಬ್ಳೆ ಬಿಟ್ಟು ಹೋಗಿದ್ದೀರಾ? ನಾವ್ ಎಷ್ಟು ಭಯ ಪಟ್ವಿ ಗೊತ್ತಾ? ಏಯ್ ನಿಮಗ್ ಯಾಕ್ರೋ ಭಯ ಆಗ್ಬೇಕು? ಇವಳುಗಲ್ವೇನ್ರೋ? ನಮ್ ತಂಗಿಗ್ ಭಯನಾ? ಚಾನ್ಸೇ ಇಲ್ಲ ಬಾವ. ಹೌದು ಬಿಡಿ, ಇವಳು ನೋಡಿ ಎಲ್ರೂ ಹೆದರ್ಬೇಕು. ಇವಳಿಗೇನ್ ಭಯ? ಸೀತಮ್ಮನ್ ಕಾಡಲ್ ಬಿಟ್ಟಾಗೆ ಈ ನಮ್ ತಂಗಿಯಮ್ಮನ್ ಈ ಕತ್ತಲ್ ಬಿಟ್ಟು ಎಲ್ಲೋಗಿದ್ರಿ ಬಾವಾ? ಏಯ್ ಇವಳು ಸೀತಮ್ಮ ಅಲ್ಲ ಕಣ್ರೋ, ಶೂರ್ಪನಕ್ಕಿ. ಏಯ್ ಅಷ್ಟು ಸಲ ಅಷ್ಟು ಗಟ್ಟಿಯಾಗಿ ಕರ್ದೆ, ಮಾತಾಡಕ್ಕೇನೆ? ಏನ್ ಹೇಳಿದ್ರಿ? ನೀವ್ ನನ್ನ ಕರೆದ್ರ? ಅಣ್ಣಂದ್ರ ಇವ್ರು ನನ್ನ ಕರ್ದಿದ್ದ ನಿಮ್ಗೆ ಕೇಳಿಸ್ತಾ? ಏಯ್ ಕಿವುಡೇನ್ರೋ ನಿಮ್ಗೆಲ್ಲ? ನಿತ್ಯ ನಿತ್ಯ ಅಂತ ಗಂಟ್ಲು ಹೊರದೋಗೋ ಕಿರ್ಚಿದ್ನಲ್ರೋ? ಹಾ ಇದು ವಿಷಯ. ನಿತ್ಯ ನಿತ್ಯ ಅಂತ ಕರೆದ್ರೆ ಹೊರತು ಗಂಗಾ ಗಂಗಾ ಅಂತ ಕರೆದ್ರ? ನನ್ನ ಹೆಸರು ಅಲ್ಮೇಲು ಗಂಗಾ ಅಂತ. ನನ್ನ ಗಂಗಾ ಅಂತ ಕರೆದ್ರೆ ಮಾತಾಡ್ತೀನಿ. ನಿತ್ಯ ಅಂತ ಕರೆದ್ರೆ ಯಾಕೆ ಮಾತಾಡ್ಬೇಕು ನಾನು? ಇಷ್ಟು ದಿನ ಹಾಗೆ ಅಲ್ವಾ ಕರೆದಿದ್ದು? ಇದಕ್ಕೂ ಮುಂಚೆ ಬೇರೆ, ಈಗ ಬೇರೆ ಯಜಮಾನ್ರೆ. ಇನ್ಮೇಲೆ ಗಂಗಾ ಅಂತ ಅಷ್ಟೇ ಕರಿಬೇಕು. ತಂಗಿಯಮ್ಮನ ಬೇಗ ಮನೆ ಕರ್ಕೊಂಡು ಹೋಗಿ ಬಾವ ಅವ್ರೆ. ಭೂತ ಪ್ರೇತ ತಿರುಗಾಡೋ ಸಮಯ ಇದು. ಏಯ್ ನಿಮಗಿಂತ ಪಿಶಾಚಿ ಇನ್ನೆಲ್ಲಿರುತ್ತೋ? ಇವಳೊಂದ್ ದೆವ್ವ, ನೀವೆಲ್ಲ ಭೂತ. ನಾನೇನಾದ್ರೂ ಜೋಕ್ ಮಾಡಿದ್ದೇನ್ರು ಇಷ್ಟು ನಗ್ತಿದ್ದೀರಲ್ಲ? ಬಾವ ತುಂಬಾ ಜೋಕ್ ಮಾಡ್ತಾರಲ್ಲ ತಂಗಿಯಮ್ಮ. ರೊಮ್ಯಾನ್ಸು ಅಷ್ಟೇ. ಓಕೆ ತಂಗಿಯವ್ವ, ಬಾವನವ್ರು ಬಂದ್ರಲ್ವಾ, ನಾವಿನ್ ಹೋಗ್ತೀವಿ. ಇರೇ ಅಣ್ಣ, ನಿಮ್ ದುಡ್ಡು ತಗೊಳ್ಳಿ. ಇಲ್ಲಿ ನೋಡಮ್ಮ, ಅದು ನೀವು ಗೆದ್ದಿದ್ದಲ್ವಾ? ನಿಮ್ ದುಡ್ಡು ನನಗ್ಯಾಕೆ ಅಣ್ಣ? ಇಷ್ಟು ಹೊತ್ತು ಕಂಪ್ನಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ತಗೊಳ್ಳಿ. ಕುಡಿಯೋದು ಸಿಗರೆಟ್ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ದುಡ್ಡನ್ನ ವೇಸ್ಟ್ ಮಾಡ್ದೆ ನಿಮ್ ಕುಟುಂಬಕ್ಕೆ ಖರ್ಚು ಮಾಡಿ. ನಿಮ್ಗೇನಾದ್ರೂ ಕೆಲ್ಸ ಬೇಕಾದ್ರೆ ನನ್ನ ಹತ್ರ ಬನ್ನಿ, ಕೆಲ್ಸನೂ ಕೊಡ್ತೀನಿ. ಆಗ್ಲಿ ತಂಗಿಯಮ್ಮ. ಕೆಲ್ಸ ಕೊಡ್ತೀಯಾ? ನನ್ ಕಂಪ್ನಿಲಿ ಏನಾದ್ರೂ ನಿಮ್ಮ ಅಪ್ಪನ ಆಸ್ತಿ ಇದೆ ಅನ್ಕೊಂಡಿದ್ಯಾ? ನನ್ ಗಂಡನ ಆಸ್ತಿ ಇದೆಯಲ್ಲ, ಅದು ನನ್ಗೂ ಸೇರಿತ್ತಲ್ವಾ? ಏನಣ್ಣಂದ್ರ? ಸುಮ್ನಿರ. ಇನ್ನೇನು ಮಾತಾಡ್ದೆ ಮೊದ್ಲು ಬಾ. ಎಲ್ಲಿಗೆ? ಮನೆಗೆ. ನಾನ್ ಬರಲ್ಲ. ಯಾಕೆ? ಹೆಸರಲ್ಲಿ? ಏನ್ ಹೆಸರು? ನನ್ನ ಹೆಸರು ಹೇಳಿ ಕರೆದ್ರೇನೆ ಬರೋದು. ಮನೆಗೆ ಹೋಗೋಣ ಬನ್ನಿ ಗಂಗಾ. ಪ್ರೀತಿಯಲ್ಲಿ ಪ್ರೀತಿಯಿಂದ ಕರೀರಿ. ಮನೆಗೆ ಹೋಗೋಣವಾ ಗಂಗಾ? ನಗು ಎಲ್ಲಿ? ನಗ್ತಾ ಕರೀರಿ. ಮನೆಗೆ ಬನ್ನಿ ಗಂಗಾ ಮೇಡಮ್ ಅವ್ರೆ. ಎತ್ಕೊಳ್ಳಿ. ಏನು? ನನ್ನ ಎತ್ಕೊಂಡು ಕರ್ಕೊಂಡು ಹೋಗ್ರಿ. ನನ್ನ ಎತ್ಕೊಂಡು ಕರ್ಕೊಂಡು ಹೋಗ್ರಿ. ಹಾಗೆ ಅವ್ನ್ ಕೊಟ್ರೆ ಎಗರೋಗ್ಬೇಕು. ಬಂದಿದ್ದಾನೆ ಅಂತ ಎಕ್ಸ್ಟ್ರಾ ಮಾಡ್ಬೇಡ.
ನನ್ನ ಎತ್ಕೊಂಡು ಹೋದ್ರಷ್ಟೇ ನಾನು ಬರೋದು, ಇಲ್ಲ ಆದ್ರೆ ಬರಲ್ಲ. ಗೋ ಟು ಹೆಲ್. ಬಾವಾ ಬಾವಾ ಮಾತಾಡು, ಬಾವಾ ಮಾತಾಡು, ಜೊತೆ ಮಾತಾಡು, ಬಾವಾ ಜೈ ಬಾವಾ ಬಾವಾ. ಬೇಡ ಬಿಡ್ರೋ. ಬಾವಾ ಬಾವಾ ಮಾತಾಡು, ಬಾವಾ ಮಾತಾಡು, ಬೇಡ ಕಣ್ರೋ. ಮಾತಾಡು, ಬಾವಾ ಬಾವಾ ಬಿಡ್ರೋ ಪ್ಲೀಸ್. ಬಾವಾ ಬಾವಾ ಮಾತಾಡು, ಪ್ಲೀಸ್ ಕಣ್ರೋ. ಮಾತಾಡು. ಇಳಿಸ್ರೋ ನನ್ನ. ಅಯ್ಯೋ ಬಿಟ್ಬಿಡ್ರೋ. ಬೇಡ ಕಣ್ರೋ ಅಂತ ಹೇಳು, ಅವಾಗ ಬಿಡ್ತೀವಿ. ಆಯ್ತಾಯ್ತು ಆಯ್ತು ಕಣ್ರೋ. ಅಮ್ಮ ಬಾಬಾ ಬಾಯ್ ತಂಗಮ್ಮ, ಬಾಯ್ ಭಾವನವ್ರೆ, ಬಾಯ್ 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 ಬಾಯ್. ಸ್ಟುಪಿಡ್ ಫೆಲೋಸ್. ಭಾವ ಅಂತೆ ಭಾವ. ಏನು ಬೀಳಿಸ್ತಿರಲ್ಲ? ಹಾಫ್ ಕ್ವಿಂಟಲ್ ಇದ್ಯಾ ನಿನ್ನ ಕಾರ್ ತನಕ ಎತ್ಕೊಂಡು ಹೋಗೋದಕ್ಕೆ ನನಗಾಗಲ್ಲ. ಹಾಗಾದ್ರೆ ಒಂದ್ ಕಿಸ್ ಕೊಡಿ. ಎಷ್ಟು ದೂರ ಆದ್ರೂ ಹೊರ್ತೀನಿ, ನಾನ್ ಕೊಡಲ್ಲ. ಚಿ 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 ಚಿ. ಈಗ ಹೀಗೆ ಒರೆಸ್ಕೋತೀರಾ, ಆಮೇಲೆ ಇದಕ್ಕೋಸ್ಕರ ಹೊತ್ತು ಗೊತ್ತು ಇಲ್ದೆ ನನ್ ಹಿಂದೆನೆ ತಿರ್ಗಾಡ್ತೀರಾ. ಕಾದಿದೆ ನಿಮಗೆ. ಏನೇ ಕಾಯೋದು ನಿನ್ನ? ಧನಕಧೀಂ ತಡಿದಕಧೀಂ ಧನಕಧೀಂ ಧೀಂ ಧನಕಧೀಂ ತಡಿದಕಧೀಂ ಧನಕಧೀಂ ಧೀಂ ಧನಕಧೀಂ ತಡಿದಕಧೀಂ ಧನಕಧೀಂ. ಏನ್ ಯಜಮಾನ್ರೆ, ನಂಗೋಸ್ಕರ ಟೆನ್ಷನ್ ಮಾಡ್ಕೊಂಡ್ರಾ? ಅಂದ್ರೆ ನನ್ ಮೇಲೆ ಪ್ರೀತಿ ಇದೆ? ಎಂತ ಮಣ್ಣು ಇಲ್ಲ. ಅಜ್ಜಿ ಡ್ಯಾಡಿ ಚಿಕ್ಕಮ್ಮ ಹೇಳಿದಕ್ ಬಂದೆ. ಯಾರು ಹೇಳಿದ್ರೇನು, ನನ್ಗೋಸ್ಕರನೇ ಬಂದಿದ್ದಲ್ವಾ? ಇನ್ ಯಾವತ್ತೂ ಬರ್ಬಾರ್ದು ಅಂತ ಈಗ ಗೊತ್ತಾಯ್ತು. ಹೊರಗೆ ಹಾಗೆ ಹೇಳ್ತೀರಾ ಅಷ್ಟೇ, ಒಳಗೆ ಮನ್ಸ್ ತುಂಬಾ ತುಂಬಿದ್ದು ನಾನೇ. ಇನ್ನೊಂದು ಮಾತಾಡಿದ್ರೆ ಈ ಕಾರಳೆ ಗುದ್ದು ಸಾಯಿಸ್ತೀನಿ. ಹತ್ತೋ. ನಿಲ್ರಿ. ಯಾಕೆ? ಆರ್ತಿ ಏನಾದ್ರೂ ಮಾಡಿ ಕರ್ಕೊಂಡು ಹೋಗ್ಲಾ? ನೀವಿದ್ದಾಗ ಆರ್ತಿನೋ ವಾದ್ಯನೋ ಯಾಕೆ ಯಜಮಾನ್ರೆ? ನಿಮ್ ನಗುನೇ ಆರ್ತಿ, ನಿಮ್ ಮಾತೆ ಮಂಗಳ ವಾದ್ಯ. ನೀವೇ ಅಲ್ಲಿ ಬಂದು ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರಿ, ಹಾಗೆ ಕರ್ಕೊಂಡ್ ಬಂದ್ರಿ. ಅಷ್ಟು ಸಾಕು ನಂಗೆ. ನಾನೇನ್ ನಿನ್ ಮೇಲೆ ಪ್ರೀತಿ ಹುಟ್ಟು ಬರ್ಲಿಲ್ಲ, ಅಜ್ಜಿಗ್ ನೋವಾಗುತ್ತೆ ಅಂತ ಬಂದೆ. ಹಾಗೆ ಇಬ್ರು ಸಂಸಾರನೂ ಮಾಡ್ಬೋದಲ್ವಾ ರೀ? ಅದು ಈ ಜನ್ಮದಲ್ಲಾಗಲ್ಲ. ಇದಾಯ್ತು, ಅದಾಗಲ್ವಾ? ನನ್ ಮೇಲೆ ನಿಮ್ಗಿರೋ ಪ್ರೀತಿನೇ ಎಲ್ಲ ಮಾಡ್ಸುತ್ತೆ. ಏನ್ರಿ ಏನ್ರಿ? ಮೇಡಮ್ ಬಂದ್ರು, ಮೇಡಮ್ ಬಂದ್ರು, ಮೇಡಮ್ ಬಂದ್ರು. ಏನು ಯಾರೋ ಯುದ್ಧದ ಕೈದಿ ಬಿಡುಗಡೆ ಆದ ಹಾಗೆ ಅಷ್ಟು ಕುಣಿತಿಯಲ್ಲ? ಮೇಡಮ್ ಯುದ್ಧ ಕೈದಿ ಅಲ್ಲ ಸರ್, ಸಾರೇ ಪ್ರೇಮ ಕೈದಿ. ಮೇಡಮ್ ಮೇಲಿರೋ ಪ್ರೀತಿಗಾಗಿ ಹೋಗಿ ಕರ್ಕೊಂಡು ಬಂದ್ರು. ಶಟಪ್ ನಡಿ. ನನ್ಗೆ ಇವಳ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಅಜ್ಜಿ ಹೇಳಿದ್ರಲ್ಲ ಅಂತ ಅಜ್ಜಿ ಮೇಲಿರೋ ಗೌರವಕ್ಕೆ ಕರ್ಕೊಂಡು ಬಂದೆ. ತಾಳಿ ಕಟ್ಟಿರೋ ಹೆಂಡತಿ ಮೇಲೆ ಪ್ರೀತಿ ಇಲ್ದೇ ಇರತ್ತ ಕಂದ. ನಿನಗೆ ಅಜ್ಜಿ ಮೇಲೆ ಗೌರವ ಇರಬಹುದು, ಅದಕ್ಕೆ ಮೀರಿದ ಜವಾಬ್ದಾರಿ ಹೆಂಡತಿ ಮೇಲಿದೆ. ಅದಕ್ಕೆ ಅವಳನ್ನ ಕರ್ಕೊಂಬಂದೆ.
ಆ